ನಮಸ್ಕಾರ. ದೀರ್ಘಾವಧಿಯ ಹೂಡಿಕೆಗೆ ಮತ್ತೊಂದಿಷ್ಟು ಸ್ಟಾಕ್ಗಳನ್ನು ಹೇಳಿ ಸರ್ ಅಂತ ಕೇಳಿದರು. ಈಗ ಮತ್ತೆ ನಾನು ಅದೇ ವಿಷನ್ ಸ್ಟೇಟ್ಮೆಂಟ್ಗೆ ಹೋಗ್ತೀನಿ. ದೀರ್ಘಾವಧಿ ಹೂಡಿಕೆ ಅಂದರೆ ಮೊದಲು ನಮಗೆ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಯೋಚನೆ ಇರಬೇಕು. ದೀರ್ಘಾವಧಿ ಅಂದರೆ ನಾನು ಹೇಳಿದಾಗೆ ಕನಿಷ್ಠ ಪಕ್ಷ ಒಂದು 10 ವರ್ಷನಾದರೂ ಹೂಡಿಕೆ ಮಾಡಬೇಕು. ಈ 10 ವರ್ಷದಿಂದ 30 ವರ್ಷ ಏನು ಹೂಡಿಕೆ ಮಾಡ್ತಾರಲ್ಲ ಅವರು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಈ ಷೇರು ಮಾರುಕಟ್ಟೆಯಿಂದ ಪಡಿಬೋದು. ಈಗ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ದೀರ್ಘಾವಧಿಗೆ ನೀವು ಹೂಡಿಕೆ ಮಾಡ್ಬೋದ ಸ್ಟಾಕ್ಗಳಲ್ಲಿ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಕನ್ಸ್ಟ್ರಕ್ಷನ್ಸ್ ಆಗುತ್ತೆ, ಬಿಲ್ಡಿಂಗ್ಸ್ ಆಗುತ್ತೆ, ಅದೇ ರೀತಿಯಾಗಿ ಪವರ್ ಜನ್ರೇಷನ್ ಬೇಕಾಗುತ್ತೆ, ಸಿಮೆಂಟು, ಸ್ಟೀಲ್ ಈ ಸಂಬಂಧಿಸಿದಂಥ ಸ್ಟಾಕ್ಗಳ ಬಗ್ಗೆ ಹೇಳಿದ್ದೆ. ಭಾರತ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ. ಭಾರತದಲ್ಲಿ ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆದಂಗೆ ಜನರ ಅವಶ್ಯಕತೆಗಳು ಕೂಡ ಜಾಸ್ತಿ ಆಗ್ತವೆ. ಅದೇ ರೀತಿ ಜನರ ಪ್ರತಿ ದಿನದ ಬದುಕಿನ ಒಂದು ಹಾಸು ಹೊಕ್ಕಾಗಿ ನಿಂತಿರ್ತಕ್ಕಂಥ ವ್ಯವಸ್ಥೆ ಅಂದರೆ ಬ್ಯಾಂಕಿಂಗ್ ವ್ಯವಸ್ಥೆ. ಬಹುಶಃ ಭಾರತದಲ್ಲಿರ್ತಕ್ಕಂಥ ಜನಸಂಖ್ಯೆಯ ಕೆಲವೊಂದಷ್ಟು ಪರ್ಸೆಂಟ್ ಮಾತ್ರ ಈಗ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಹೊಂದಿದ್ದಾರೆ ಜನ. ಅಂದರೆ ಈಗ ಸುಮಾರು 150 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶ ಆದರೆ ಬ್ಯಾಂಕ್ ಅಕೌಂಟ್ ಹೊಂದಿರತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ. ಅದೇ ರೀತಿ ಬ್ಯಾಂಕ್ಗೆ ಸಂಬಂಧಿಸಿದಂಥ ಈ ಯೋಜನೆಗಳನ್ನು ಪಡೆದಿರ್ತಕ್ಕಂಥ ಅಥವಾ ಮುಂದೆ ಪಡಿಬಹುದಾಗಿರ್ತಕ್ಕಂಥ ಜನರ ಸಂಖ್ಯೆಯೂ ತುಂಬ ಕಡಿಮೆ ಇದೆ. ಹಾಗಾಗಿ ಬರೋ ದಿನಗಳಲ್ಲಿ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡ್ಬೋದು. ಜನರು ಎಜುಕೇಟೆಡ್ ಆಗ್ತಿದ್ದಂಗೆ ಅವರು ಬ್ಯಾಂಕ್ ಅಕೌಂಟ್ಗಳನ್ನ ಮಾಡಿಸ್ಕೋಬೋದು. ವಿವಿಧ ರೀತಿಯ ವಹಿವಾಟುಗಳನ್ನು ಬ್ಯಾಂಕ್ಗಳ ಮೂಲಕ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಬರೋ ವರ್ಷಗಳಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಹೂಡಿಕೆ ಮಾಡಿದರೆ ಒಂದು ಉತ್ತಮ ಮಟ್ಟದ ರಿಟರ್ನ್ಸನ್ನು ಪಡೀತಕ್ಕಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ಹೆಂಗಪ್ಪ ನಾವು ಬ್ಯಾಂಕನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ, ಈಗ ನೋಡಿ, ನೀವೆಲ್ಲರೂ ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಗಿ ಕೆಲವರೆಲ್ಲ FD ಮಾಡ್ತಿರ್ತಾರೆ. 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಹೀಗೆ. ಈಗ ನೀವೇನಾದರೂ ಒಂದು 5 ಲಕ್ಷದ FD ಮಾಡ್ತೀರಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದ್ಕೊಂಡ್ರೆ, ಈಗ ನಿಮಗೆ ಆ ಬ್ಯಾಂಕ್ ಬಗ್ಗೆ ನಂಬಿಕೆ ಇರೋದ್ರಿಂದ ತಾನೇ ನೀವು ದೀರ್ಘಾವಧಿ FDಯನ್ನು ಇನ್ವೆಸ್ಟ್ ಮಾಡ್ತಿರ್ತೀರ. 5 ವರ್ಷದ್ದು, 10 ವರ್ಷದ್ದು. ಆ ಒಂದು 5 ಲಕ್ಷದಲ್ಲಿ ಒಂದು 50,000 ರೂಪಾಯಿ, 4.5 ಲಕ್ಷ FD ಮಾಡ್ಕೊಳ್ಳಿ. ಒಂದು 50,000 ರೂಪಾಯಿನ ನೀವು ಅದೇ ಬ್ಯಾಂಕ್ನ ಶೇರ್ಗಳನ್ನೇ ತೆಗೆದುಕೊಳ್ಳಿ. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನ ಶೇರ್ಗಳನ್ನೇ ತೆಗೆದುಕೊಳ್ಳಿ. ಒಂದು 50,000 ರೂಪಾಯಿ ಇನ್ವೆಸ್ಟ್ ಮಾಡಿ ಆ ಬ್ಯಾಂಕಲ್ಲಿ. ನಿಮಗೆ 10 ವರ್ಷದಲ್ಲಿ FDಯಿಂದ ಬರೋ ರಿಟರ್ನ್ಸ್ ಹೇಗಿರುತ್ತೆ, ಈ 50,000 ರೂಪಾಯಿ ಏನು ಹೂಡಿಕೆ ಮಾಡಿರ್ತೀಯಲ್ಲ ಆ ಬ್ಯಾಂಕ್ಗಳ ಶೇರ್ಗಳ ಮೇಲೆ, ಅದರಿಂದ ಬರ್ತಕ್ಕಂಥ ರಿಟರ್ನ್ಸ್ ಹೇಗಿರುತ್ತೆ ಅಂತ ನಿಮಗೆ 10 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಕೇವಲ SBI ಅಲ್ಲ, ಅದೇ ರೀತಿ ಹಲವಾರು ಉತ್ತಮ ಬ್ಯಾಂಕ್ಗಳಿದ್ದಾವೆ. ನೀವು ಆಕ್ಸಿಸ್ ಬ್ಯಾಂಕನ್ನು ಇನ್ವೆಸ್ಟ್ಮೆಂಟ್ಗೆ ತೊಗೋಬೋದು. ಅದೇ ರೀತಿ HDFC ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಇವೆಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಳ್ಳೆ ಕ್ವಾಲಿಟಿ ಸ್ಟಾಕ್ಗಳು. ಇತ್ತೀಚೆಗೆ ಈ ಬ್ಯಾಂಕ್ಗಳ ಸೇಫ್ಟಿ ಮೆಜರ್ಸ್ಗೋಸ್ಕರ RBI ಹಲವಾರು ರೂಲ್ಸ್ಗಳನ್ನು ತರ್ತಿರೋದ್ರಿಂದ ಬರೋ ದಿನಗಳಲ್ಲಿ ಈ ಬ್ಯಾಂಕ್ಗಳಲ್ಲಿ ಆಗ್ತಿರ್ತಕ್ಕಂಥ ಫ್ರಾಡ್ಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಸೊ ಇತ್ತೀಚೆಗೆ ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಅಂತ ಒಂದು ನಿಯಮವನ್ನು ತಂದರು. ಅಂದರೆ ಮುಂದೆ ಯಾವ ರೀತಿ ಸಾಲಗಾರರು ಆ ಬ್ಯಾಂಕಿಂದ ಸಾಲವನ್ನು ತೆಗೆದುಕೊಂಡು ಸಾಲವನ್ನು ತೀರಿಸದೆ ಹೋದರೂ ಕೂಡ ಮೊದಲೇ ಬ್ಯಾಂಕು ಆ ಸಾಲದ ಮೊತ್ತವನ್ನು ಅನೌನ್ಸ್ ಮಾಡಬೇಕು. ಆ ರೀತಿಯ ವ್ಯವಸ್ಥೆಗಳು ಬಂದಾಗ ಈಗ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಯಾರಿಗೆ ಬೇಕಾದ್ರೂ ಸಾಲ ಕೊಡ್ತಿಲ್ಲ ಬ್ಯಾಂಕುಗಳು ದೊಡ್ಡ ಮಟ್ಟದಲ್ಲಿ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನೀವು ಹೂಡಿಕೆ ಮಾಡಿದರೆ ದೀರ್ಘಾವಧಿ ಅವಧಿಯಲ್ಲಿ ಕಂಪೇರ್ ಟು FD, ಕಂಪೇರ್ ಟು ಆಲ್ ಅದರ್ ಸೇವಿಂಗ್ ಸ್ಕೀಮ್ಸ್ ನಿಮಗೆ ಒಂದು ಉತ್ತಮವಾಗಿರ್ತಕ್ಕಂಥ ರಿಟರ್ನ್ ಸಿಗೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ದೀರ್ಘಾವಧಿಯ ಹೂಡಿಕೆಗೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಕನ್ಸಿಡರ್ ಮಾಡ್ಬೋದು, HDFC ಬ್ಯಾಂಕನ್ನು ಕೂಡ ಕನ್ಸಿಡರ್ ಮಾಡ್ಬೋದು, ಆಕ್ಸಿಸ್ ಬ್ಯಾಂಕನ್ನು ಕೂಡ ಕನ್ಸಿಡರ್ ಮಾಡ್ಬೋದು, ICICI ಬ್ಯಾಂಕನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ನೀವು ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯ ಒಳ್ಳೊಳ್ಳೆ ಬ್ಯಾಂಕ್ಗಳಲ್ಲಿ ನೀವು ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡ್ಬೋದು. ನೀವು ಅದೇ ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿರ್ತೀರಾ ಅಂದರೆ, ಆ ಬ್ಯಾಂಕ್ ಮೇಲೆ ನಂಬಿಕೆ ಇದೆ ಅಂದರೆ ಒಂದಷ್ಟು ತಿಂಗಳಿಗೆ ಒಂದು 5 ಶೇರೋ ಅಥವಾ 10 ಶೇರೋ, ಒಂದು 20 ಶೇರೋ ಆ ಬ್ಯಾಂಕ್ಗಳ ಶೇರ್ಗಳನ್ನೇ ಕೊಂಡ್ಕೊಳ್ತಾ ಹೋಗಿ ದೀರ್ಘಾವಧಿಯಲ್ಲಿ ಇದರಿಂದ ನಿಮಗೆ ಉತ್ತಮ ಲಾಭ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಸ್ನೇಹಿತರೆ. ಮತ್ತೆ ನಾಳೆ ಇನ್ನೊಂದು ಸೆಕ್ಟರ್ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಾಳೆ ಸಿಗೋಣ.